ಈ ಹೆಂಗಸರ ಹ್ಯಾಕ್ ದಿವಸ ಅಡುಗೆ ಮಾಡ್ತಾರೋ ಗೊತ್ತಾಗಲ್ಲಪ್ಪ. ಅಯ್ಯಪ್ಪ, ನನಗೆ ಒಂದು ದಿವಸಕ್ಕೆ ಸುಸ್ತಾಗಿ ಹೋಯ್ತು. ಏನಾದರೂ ಆ ಸೋಗಲಾಡಿ ಹತ್ರ ಹೇಳಿದ್ರೆ ಹೆಚ್ಚಿಕೊಂಡು ಬಿಡ್ತಾಳ ಅವಳು. ಅದಕ್ಕೆ ಬಾಯ ಬಿಡಲಿಲ್ಲ ನಾನು. ತುಳಸಿ, ತುಳಸಿ, ಯಾಕಮ್ಮ ಬಾಯಿಲ್ಲ ಕೂತ್ಕೋಬಾ. ಯಾಕೆ ಅಳ್ತಿದ್ಯಾ? ಏನಾಯ್ತು ನಿನಗೆ? ತುಳಸಿ ಕೂತ್ಕೋ. ಸೋಗಲಾಡಿ ಒಂದು ಲೋಟ ನೀರು ತಗೊಂಡು ಬಾ. ಆದರೆ ಅದೇ ಅಕ್ಷರಗಳನ್ನೇ ಸುಳ್ಳು ಸುಳ್ಳೆ ಇನ್ನೊಬ್ಬರ ತೇಜೋವಧೆಗೆ ಬಳಸಿದ್ರೆ ಅದು ನಾವು ಆ ದೇವರಿಗೆ ಮಾಡೋ ಅವಮಾನಮ್ಮ. ಅದಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಬಿಡು. ಆದ್ರೆ ಮಾಧವ್ ಅವರು ಅಲ್ಲಮ್ಮ, ಅವ್ರು ನಿಮಗ್ ಸೀರೆ ಕೊಟ್ರು ಅಂತ ಮದ್ವೆನ ಮುರ್ಕೊಂಡ್ಬಿಟ್ರ? ಅವ್ರ ಮನೇಲಿ ಎಷ್ಟು ಜನ ಒಳ್ಳೆಯವರಿದಾರೋ ಅಷ್ಟೇ ಕೆಟ್ಟ ಮುಖಗಳು ಇವೆ. ಅದಕ್ಕೆ ಈ ಸಮಸ್ಯೆ. ಅದೇನು ಅಂತ ಗೊತ್ತಿಲ್ಲ ಪುಟ್ಟ. ಆದ್ರೆ ಮಾಧವ್ ಅವರಿಂದ ಅವ್ರ ಮಗನ್ ಮದ್ವೆ ನಿಂತು ಹೋದ್ರೆ ಅವ್ರ ಬಗ್ಗೆ ಅವ್ರ ಮನೆಯವರೆಲ್ಲ ಏನ್ ತಪ್ಪು ತಿಳ್ಕೊಳಲ್ಲ ಹೇಳು? ಮಾಧವನ ಮಗ ಅಂತಂದ್ರೆ ಆ ಕೆಫೆ ನಡೆಸ್ತೀನಿ ಅಂತ ಚಾಲೆಂಜ್ ಮಾಡಿದ್ನಲ್ಲ, ಆ ಸಿಂಗಳಿಕನ? ಹೌದು ಮಾವ. ಎಂಥ ತಂದೆಗೆ ಎಂಥ ಮಗ. ಮಾವ, ನಿಮಗ್ ವಿಷಯ ಗೊತ್ತಿದೆ ಅಂದ್ರಲ್ಲ, ಆ ಪೇಪರಲ್ಲಿ ಏನ್ ಬಂದಿದೆ ಮಾವ? ಜನಾರ್ದನ್ ಹತ್ರ ನಾನು ಮಾತಾಡ್ತೀನಿ. ನನ್ನ ಕಡೆಯಿಂದ ತಪ್ಪಾಗಿದೆಯೋ ಇಲ್ವೋ, ಆದರೆ ನನ್ನಿಂದಾಗಿ ನನ್ನ ಮಗನ ಮದುವೆ ನಿಲ್ಲೋ ಹಾಗಾಗೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ದಯವಿಟ್ಟು ನೀವು ಯಾರು ಇದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೀವದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಅಂದ್ಕೊಂಡಿದ್ದ ಡೇಟಿಗೆ ನನ್ನ ಮದುವೆ ಆಗಬೇಕು ಅಷ್ಟೇ. ಅಲ್ಲ ಮಹೇಶ, ನಾನೇನು ತಪ್ಪು ಮಾಡಿದೆ ಹೇಳು? ಕೆಲವೊಂದ್ಸಲ ಸುಮ್ಮನಿರೋದೇ ತಪ್ಪು ಅನಿಸ್ಬಿಡುತ್ತೆ. ತುಳಸಿ ಅವರಿಂದ ಆ ಪೇಪರ್ ವಿಷಯನ ಮುಚ್ಚಿಡಬೇಕು ಅಂತ ದತ್ತ ಸ್ಪಷ್ಟವಾಗಿ ಹೇಳಿದರು. ಆದರೆ ಆ ವಿಷಯ ಅವ್ರಿಗೆ ಗೊತ್ತಾಗೋಗಾಯ್ತು. ಅದು ಅಲ್ಲದೆ ಅಭಿ ನನ್ನನ್ನು ಇನ್ನೂ ದ್ವೇಷದಿಂದ ನೋಡೋಕಾಯ್ತು. ನಾನು ಯಾವತ್ತೂ ಯಾರಿಗೂ ಕೆಟ್ಟದಾಗಲಿ ಅಂತ ಏನೂ ಮಾಡಲ್ಲ. ಆದರೆ ಯಾಕೆ ಯಾವಾಗಲೂ ಹೀಗೆ ಆಗತ್ತೆ? ನಾನು ಜನಾರ್ದನ್ ಹತ್ರ ಮಾತಾಡಿ ಎಲ್ಲ ಸರಿಯಾಗಿ ಹೋಗಿ ಮಾಡ್ತೀನಿ. ನನಗೆ ನನ್ನ ಮಕ್ಕಳ ಖುಷಿಗಿಂತ ನನ್ನ ಈಗೋ ದೊಡ್ಡದಲ್ಲ. ನನ್ನ ಇಬ್ಬರು ಮಕ್ಕಳು ನನ್ನ ದ್ವೇಷದಿಂದನೇ ನೋಡೋಗಾಗ್ತಿದೆಯಲ್ಲ. ಯಾವತ್ತೂ ನನ್ನ ಪ್ರೀತಿಸೋದೇ ಇಲ್ವಾ?
ಭಾವ, ಆ ಜನಾರ್ದನ್ ಈ ವಿಷಯನ ಇಷ್ಟು ದೊಡ್ಡದು ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಬಾಬಾ. ನೀವು ಅವ್ರ ಜೊತೆ ಮಾತಾಡಕ್ಕೆ ಹೋದ್ರೆ ಮತ್ತೆ ದ್ವೇಷ ಸಾಧಿಸ್ಬೋದು. ನಾನು ಅವ್ರ ಜೊತೆ ಮಾತಾಡ್ಲಾ? ಬೇಡ ಶರ್ವರಿ, ಸಮಸ್ಯೆ ಆಗಿರೋದು ನನ್ನಿಂದ ಅಂತಾದರೆ ನಾನೇ ಅದನ್ನು ಸರಿ ಮಾಡ್ತೀನಿ. ಬಾಬಾ, ನನ್ಗನ್ಸುತ್ತೆ ಈಗಲಾದರೂ ನೀವು ಒಂದು ಪ್ರೆಸ್ ಮೀಟ್ ಮಾಡಿ ನಿಮ್ಮ ತುಳಸಿ ಮಧ್ಯ ಆ ಥರ ಏನೂ ಇಲ್ಲ ಅಂತ ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಡೋದು ಒಳ್ಳೆಯದು ಅನಿಸುತ್ತೆ. ಇನ್ನೂ ತಡ ಮಾಡಿದರೆ ಇದು ಯಾವ ಥರ ದೊಡ್ಡ ಸುದ್ದಿ ಆಗುತ್ತೆ ಅಂತ ಗೊತ್ತಿಲ್ಲ. ಜೊತೆಗೆ ಅಭಿ ಮದುವೆನೂ ಹತ್ರ ಬರ್ತಿದೆ. ಹೇಳಿ ಮಧು ಅವರೇ, ಆರಾಮಾಗಿದ್ದೀರಾ ಅಲ್ವಾ? ಹಾಂ, ಇದ್ದೀನಿ. ಇವತ್ತಾಗಿರೋ ವಿಷಯನ ನೀವು ಮನ್ಸಿಗೆ ತಗೋಬೇಡಿ. ಆಗಿದ್ದಾಗೋಯ್ತು. ಜನಾರ್ದನ್ ಹತ್ರ ನಾನು ಮಾತಾಡ್ತೀನಿ. ನನ್ನ ಕಾರಣಕ್ಕೆ ಅಭಿ ಭವಿಷ್ಯ ಹಾಳಾಗೋದಕ್ಕೆ ನಾನು ಯಾವತ್ತೂ ಬಿಡೋದಿಲ್ಲ. ಜನಾರ್ದನ್ ಕಾಲಕ್ಕೆ ಬಿದ್ದಾದರೂ ಮಾತುಕತೆ ನಡೆಸ್ತೀನಿ. ಮಾಧವ್ ಅವರೇ, ಒಂದು ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಆ ಪೇಪರಲ್ಲಿ ನನ್ನ ಮುಖ ಕಾಣ್ತಿರ್ಲಿಲ್ಲ, ಆದರೆ ನೀವು ಅಂತ ಗೊತ್ತಾಗ್ತಾ ಇತ್ತು. ನಿಮ್ಮ ಬಗ್ಗೆ ಎಲ್ಲ ಕಡೆ ಮಾತಾಡ್ಕೋತಾ ಇರ್ತಾರೆ, ನಿಮಗೂ ನೋವಾಗಿರುತ್ತೆ. ಆದರೆ ನೀವು ಯಾಕೆ ಈ ವಿಷಯ ನನ್ನ ಹತ್ರ ಹೇಳಿದ್ರೆ ಮುಚ್ಚಿಟ್ರಿ? ನನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇಂಥ ಭಾವನೆ ಇಟ್ಕೊಂಡು ನಾನು ಹೇಗೆ ಈ ವಿಷಯನ ನಿಮ್ಮ ಹತ್ರ ಹೇಳಿ? ಮಾಧವ್ ಅವರೇ, ಕ್ಷಮಿಸಿ ಮಾಧವ್ ಅವರೇ, ನನ್ನ ಪ್ರಶ್ನೆಯಿಂದ ನಿಮಗೆ ನೋವಾಯ್ತು ಅನ್ಸುತ್ತೆ. ನಾವಿಬ್ರು ತುಂಬಾ ಆತ್ಮೀಯ ಸ್ನೇಹಿತರಾಗಿದ್ದೀವಿ. ನನಗಾಗ್ಲಿ ನಿಮ್ಗಾಗ್ಲಿ ಒಬ್ಬರಿಂದ ಒಬ್ರು ಯಾವ ವಿಷಯನೂ ಮುಚ್ಚಿಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಅದರಲ್ಲೂ ನಮ್ಮಿಬ್ರು ಮನಸ್ಸಲ್ಲಿ ಅಂಥದ್ದೇನು ಇಲ್ಲದೆ ಇರುವಾಗ 4 ಜನ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರಲ್ಲ ಅಂತ, ಅದರಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಅಂತ ನೆನೆಸ್ಕೊಂಡಾಗ ನನಗೆ ನೋವಾಗ್ತಾ ಇದೆ. ಕ್ಷಮಿಸಿ ತುಳಸಿಯವರೇ, ತಪ್ಪು ನಂದೆ. ಅದು ನಾನು ನೀವು ಇನ್ವಾಲ್ವ್ ಆಗಿರೋ ಇಷ್ಟು ದೊಡ್ಡ ವಿಷಯ ನಿಮ್ಮಿಂದ ಮುಚ್ಚಿಟ್ಟೆ. ಸಡನ್ನಾಗಿ ಯಾರೋ ಬಂದು ಹೇಳೋವಾಗೋಯ್ತು, ಅದರಿಂದ ನಿಮಗೆ ನೋವಾಗೋಗಾಯ್ತು. ಅದಕ್ಕೆ ಕಾರಣ ನಾನೇ. ಅಯ್ಯೋ, ತಪ್ಪು ನಿಮ್ಮ ಮೇಲೆ ಹಾಕೋಬೇಡಿ. ನಿಮ್ಮ ಉದ್ದೇಶ ಒಳ್ಳೆಯದೇ ಆಗಿತ್ತಲ್ವಾ? ಹೋಗಲಿ ಬಿಡಿ, ನಾಳೆ ಕೆಫೆಲ್ ಮಾತಾಡೋಣ. ಈಗ ತಡ ಆಗಿದೆ, ಮಲ್ಕೊಳ್ಳಿ. ಹಾಂ. ಪೇಪರ್ ವಿಷಯನ ನಿಮ್ಮ ಹತ್ರ ಹೇಳಿರಲಿಲ್ಲ ಅಂತ ನಿಮಗೆ ನೋವಾಯಿತು ಅನಿಸುತ್ತೆ. ಆದರೆ ನಿದ್ದೆ ಬಂದಿಲ್ವ ಬಸ್ಸು? ನಾನು ನಿನ್ನನ್ನು ಅದನ್ನ ಕೇಳೋಣ ಅನ್ಕೊಂಡೆ. ನನಗೇನೋ ಫೋನಿಗೆ ಮೆಸೇಜ್ ಬಂತು, ಎಚ್ಚರಿಕೆ ಆಯಿತು.
ಎಷ್ಟೊತ್ತಾದ್ರೂ ನೀನ್ ಯಾಕೆ ಇನ್ನೂ ಇದ್ದಿದ್ಯಾ? ಏನೋ ಸರಿ ಇಲ್ಲ ಸಿರಿ. ನನ್ನ ಲೈಫಲ್ಲಿ ಅನ್ಕೊಂಡಿದ್ದೇನೋ ಆಗ್ತಿಲ್ಲ ಅಂತ ಅನಿಸ್ತಾ ಇದೆ. ಏನ್ ಅನ್ಕೊಂಡಿದ್ದೆ? ಅಮ್ಮ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗ ದುಡ್ಡಿನ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಯ್ತು. ಅದಕ್ಕೆ ಆದಷ್ಟು ಸಂಪಾದನೆ ಮಾಡಿ ಹಾಸ್ಪಿಟಲ್ ಬಿಲ್ದು ಸಾಲ ತೀರ್ಸೋಣ ಅಂತ ಅನ್ಕೊಂಡಿದ್ದೆ. ಜೊತೆಗೆ ನಮ್ಮ ಫ್ಯೂಚರ್ ಸೆಕ್ಯೂರ್ ಮಾಡೋಕ್ಕೋಸ್ಕರ ಸ್ವಲ್ಪ ಇನ್ವೆಸ್ಟ್ ಮಾಡೋದ ಅಂತ ಅನ್ಕೊಂಡೆ. ಆದರೆ ಸಮಾಧಾನ ಮಾಡ್ಕೋ ಸಮರ್. ಮುಚ್ಚಿರೋದು ಒಂದ್ ಡೋರ್ ಅಷ್ಟೇ, ಎಲ್ಲ ದಾರಿನೂ ಅಲ್ಲ. ಇನ್ನೊಂದು ಡೋರ್ನ ಹುಡ್ಕೊಂಡು ಹೋದ್ರಾಯ್ತು. ನೀನ್ ಹೋಪ್ಸ್ ಕಳ್ಕೊಬೇಡ ಅಷ್ಟೇ. ಅದಷ್ಟು ಈಸಿ ಅಲ್ಲ ಸಿರಿ. ಆವಾಗ ನಮಗೆ ಕೆಲಸ ಬಿಟ್ಟು ಹೋದ್ರೆ ಪರವಾಗಿಲ್ಲ. ಕಂಪ್ನಿಯಿಂದ ಟರ್ಮಿನೇಟ್ ಆಗಿದ್ದೀವಿ ಅಂತಂದರೆ ನಮಗೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಇರಲ್ಲ, ಕೆಲಸ ಸಿಗೋದು ತುಂಬ ಕಷ್ಟ. ಸಾಲದು ಅಂತ EMI, ಕೈ ಸಾಲ, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಣ್ಣ ಪುಟ್ಟ ಖರ್ಚಿಗೂ ಬೇರೆಯವ್ರ ಹತ್ರ ಕೈ ಚಾಚಬೇಕು ಅಂತಂದರೆ ಹಿಂಸೆ ಸಿರಿ. ಅಲ್ಲ ಸಮರ್, ಆ ಅಭಿಜಿತ್ ನಿನ್ನ ಸಡನ್ ಆಗಿ ಕೆಲ್ಸದಿಂದ ತೆಗ್ದು ಹಾಕ್ದಾಗ ನೀನ್ ಪ್ರಶ್ನೆ ಮಾಡ್ಬೇಕಿತ್ತು. ನಿನ್ ಪರ್ಫಾರ್ಮೆನ್ಸು ಚೆನ್ನಾಗೇ ಇದೆ. ಬಲವಾದ ಕಾರಣ ಇಲ್ಲದೆ ಏಕಾಏಕಿ ಯಾರನ್ನೂ ಹಾಗೆಲ್ಲ ಕೆಲಸದಿಂದ ತೆಗ್ದು ಹಾಕೋ ಹಾಗೆ ಇಲ್ಲ, ಗೊತ್ತಾ? ನಾನಿಲ್ಲಿ ಜಗಳ ಮಾಡಕ್ ಬಂದಿಲ್ಲ. ಇನ್ಫ್ಯಾಕ್ಟ್ ನನಗೆ ಜಗಳ ಮಾಡೋಷ್ಟೆಲ್ಲ ಟೈಮೂ ಇಲ್ಲ ಬಿಡಿ. ನಿಮಗೆ ಗೊತ್ತಿದೆಯೋ ಇಲ್ವೋ, ನಾನು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪಾ ಅಂತಂದ್ರೆ ಬ್ಯೂಟಿ ಪ್ರಾಡಕ್ಟ್ಸ್ನ ಸೇಲ್ ಮಾಡೋದು. ಓ, ಮೇಕಪ್ ಪ್ರಾಡಕ್ಟ್ಸ್ ಅಂದ್ರೆ ಏನಂತ ಯೋಚನೆ ಮಾಡ್ತಿದ್ದೀರಾ? ಇದೆ ಲಿಪ್ಸ್ಟಿಕ್ಸು, ಐಲೈನರು, ಮಸ್ಕಾರಾ, ಫೌಂಡೇಶನ್ನು, ಇದನ್ನೆಲ್ಲ ಸೇಲ್ ಮಾಡೋದು. ಈ ಮೇಕಪ್ ಮಾಡ್ಕೊಳ್ಳೋರೆಲ್ಲ ಯೂಸ್ ಮಾಡ್ತಾರಲ್ವಾ, ಅದು. ಈ ಕೆಲಸದಲ್ಲಿ ಒಂದೇ ತಿಂಗಳಲ್ಲಿ ಡಬಲ್ ಲಾಭ ಬರುತ್ತೆ, ಗೊತ್ತಾ? ಅದು ಅಲ್ಲದೆ ದೊಡ್ಡ ದೊಡ್ಡ ಮನುಷ್ಯರನ್ನ ಮೀಟ್ ಮಾಡ್ಬೋದು. ಒಂಥರ ಪ್ರೆಸ್ಟೀಜಿಯಸ್ ಕೆಲಸ ಅಂತಾನೆ ಹೇಳ್ಬೋದು. ನೀವು ನೋಡಿದಿರೋ ಇಲ್ವೋ, ನನ್ನನ್ನು ಪಿಕ್ ಮಾಡೋಕ್ಕೆ ನಮ್ಮ ಮನೆ ಹತ್ರ ಎಂಥ ಪಾಶ್ ಕಾರ್ಗಳೆಲ್ಲ ಬರುತ್ತೆ, ಗೊತ್ತಾ? ಸಂತೋಷ ನಂದಿನಿ, ಎಲ್ಲ ಒಳ್ಳೇದಾಗ್ಲಿ. ನಂದಿನಿ ತಪ್ಪು ತಿಳ್ಕೊಬೇಡ. ನನಗೆ ಈಗ ಕೂತ್ಕೊಂಡು ಮಾತಾಡೋಷ್ಟು ಪುರ್ಸತ್ತಿಲ್ಲ. ನಾನು ಕೆಫೆಗೆ ಹೋಗ್ಬೇಕು. ಓಹೋ, ಊರಿಗೊಬ್ಳೆ ವರ್ಕಿಂಗ್ ವುಮೆನ್ ಅನ್ನೋ ಥರ ಆಡ್ತಾಳೆ. ಅಯ್ಯೋ ಪರವಾಗಿಲ್ಲ ತುಳಸಿ ಅವರೇ, ನೀವು ವರ್ಕಿಂಗ್ ವುಮೆನ್ನು. ನೀವಿದ್ರಲ್ಲಿ ಇನ್ವೆಸ್ಟ್ ಬಂಡವಾಳ ಹಾಕಿದ್ರೆ ನಿಮಗೂ ಲಾಭ ಬರುತ್ತೆ, ಈ ಮನೆಗೂ ಯೂಸ್ ಆಗತ್ತೆ. ನಂದಿನಿ, ನನ್ಗೆ ಅಷ್ಟೆಲ್ಲ ಸಮಯ ಇಲ್ಲ ಈಗ. ಅದು ಅಲ್ಲದೆ ನಂಗೆ ಅದೆಲ್ಲ ಗೊತ್ತಾಗಲ್ಲ. ನನಗೆ ಕೆಫೆಗೆ ಅಭಿ ಮದುವೆ ವಿಷಯಕ್ಕೆ ತಲೆ ಕೆಡ್ಸ್ಕೊತಾ ಇದೆಯಾ? ತಲೆ ಕೆಡ್ಸ್ಕೊಬೇಡ, ಎಲ್ಲ ಸರಿ ಹೋಗುತ್ತೆ. ಮಾವ ಇನಿಷಿಯೇಟಿವ್ ತಗೊಂಡಿದ್ದಾರೆ ಅಂದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನನಗೆ ಗೊತ್ತು. ಆದ್ರೆ ನನ್ನ ಟೆನ್ಷನ್ ಅದಕ್ಕಲ್ಲ. ಮತ್ತೆ ಇಷ್ಟು ವರ್ಷ ದ್ವೇಷನ ಮರೆತು ಅಭಿಗೋಸ್ಕರ ಮಾವ ಜನಾರ್ದನ್ ಅವ್ರ ಮನೆಗೆ ಹೋಗಿದ್ದಾರೆ. ಮಾಡಿದುಣ್ಣ ಮಾರಾಯ ಅಂತಾರಲ್ಲ, ನಾವು ಮಾಡಿದ ತಪ್ಪನ್ನ ನಾವೇ ಸರಿ ಮಾಡ್ಕೋಬೇಕು. ಏನ್ ಹೀಗೆ ಹೇಳ್ತಿದ್ದೀರಾ? ಮಾವ ಜನಾರ್ದನ್ ಮನೆಗೆ ಹೋಗಿದ್ದಾರೆ, ನಿಮ್ಗೇನು ಅನಿಸ್ತಿಲ್ವಾ? ಹೋಗಿ ಹೋಗಿ ಜನಾರ್ದನ್ ಬಾಯ್ಗೆ ಸಿಕ್ಕಿದಾರಲ್ಲ, ಅದು ತಪ್ಪಲ್ವಾ? ನಮ್ಗೆ ಒಬ್ಬ ಮನುಷ್ಯ ಆಗಲ್ಲ ಅಂದ್ರೆ ಅವ್ನ್ ಮಾಡಿದ್ದೆಲ್ಲ ತಪ್ಪಾಗೆ ಕಾಣುತ್ತೆ. ಆ ಜನಾರ್ದನ್ ಮಾವನ ಹತ್ರ ಹೇಗ್ ಮಾತಾಡ್ತಾರೆ ಅಂತ ನಾನು ನೋಡಿದೀನಿ. ಒಂದು ಸಣ್ಣ ಅವಕಾಶ ಸಿಕ್ಕಿದ್ರು ಸಾಕು ಮಾವನ್ಗೆ ಅವಮಾನ ಮಾಡಕ್ಕೆ ಕಾಯ್ತಾ ಇರ್ತಾನ ಆ ಮನುಷ್ಯ. ಈಗಲೂ ಅಷ್ಟೇ, ಮಾವನ್ಗೇನಾದ್ರೂ ಅವಮಾನ ಮಾಡಿ ಕಳ್ಸಿದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಪೂರ್ಣೆ, ನೀನೇನಿಗೆ ಕೋಪ ಮಾಡ್ಕೋತಾ ಇದೆಯಾ? ಜನಾರ್ದನ್ ಕೆಟ್ಟ ಮನುಷ್ಯ ನಿಜ, ಆದ್ರೆ ನಿಮ್ಮ ಮಾವ ಹೀಗೆ ಮಾಡಿರೋದಕ್ಕೇನೆ ಅವ್ರ ಮುಂದೆ ಹೋಗಿ ನಿಂತಿರೋದು. ಎಲ್ಲ ಅವರಾಗೆ ತಂದ್ಕೊಂಡಿರೋ ಸಮಸ್ಯೆ, ನಾವೇನ್ ಮಾಡಕ್ಕಾಗತ್ತೆ? ಮನೆಯವ್ರ ಖುಷಿಗೋಸ್ಕರ ಅವಮಾನನ ಮಾವ ಸಹಿಸ್ಕೊಳ್ಳೋದಕ್ಕೂ ರೆಡಿ ಆಗಿದ್ದಾರೆ. ಎಲ್ಲ ನಾನೇ ಸರಿಪಡಿಸ್ತೀನಿ ಅಂತಾನು ಹೇಳಿದ್ದಾರೆ. ಅಂತದ್ರಲ್ಲಿ ಪುಣ್ಯ ಬರೀ ಸರಿಪಡಿಸ್ತೀನಿ ಅಂತ ಹೇಳಿದ್ರೆ ಆಗಲ್ಲ, ಮಾಡಿ ತೋರಿಸ್ಬೇಕು. ಅದಕ್ಕೆ ನಾನು ಅವ್ರಿಗೆ 24 ಗಂಟೆ ಟೈಮ್ ಕೊಟ್ಟಿದ್ದೀನಿ. ಇದ್ರಲ್ಲಿ ಅವ್ರು ಸರಿಪಡಿಸಿಲ್ಲ ಅಂದ್ರೆ ನಾನೇ ಆಕ್ಷನ್ ತಗೋತೀನಿ ಅಂತಾನು ಹೇಳಿದ್ದೀನಿ. ಏನು ನೀವ್ ಹಾಗೆ ಹೇಳಿದ್ರ? ಅಲ್ಲ ರೀ, ಮಾವ ಮೊದ್ಲೇ ನೊಂದ್ಕೊಂಡಿದ್ದಾರೆ. ಅಂತದ್ರಲ್ಲಿ ಪುಣ್ಯ ಅಭಿ ಖುಷಿ ನನಗೆ ಮುಖ್ಯ. ಅದಕ್ಕೆ ಯಾರೇ ಅಡ್ಡ ಬಂದ್ರು ನೋಡ್ಕೊಂಡು ಸುಮ್ಮನೆ ಕೂರಕ್ಕಾಗಲ್ಲ. ಅಭಿ ಖುಷಿ ನಮಗೂ ಮುಖ್ಯ. ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ಡೈರೆಕ್ಟಾಗಿ ಹೇಳ್ತೀನಿ ಕೇಳು, ಬೇಡ್ಕೊ. ಬೇಡ್ಕೊಂಡ್ರೆ ನಿನ್ನ ಕೆಲಸ ಆಗತ್ತೆ.
ಜನಾರ್ದನ್, ನಿನಗೆ ನಿನ್ನ ಸ್ಟೇಟಸ್ ಮುಖ್ಯ ಇರ್ಬೋದು, ಆದರೆ ನನಗೆ ನನ್ನ ಮಗನ ಸಂತೋಷ ಮುಖ್ಯ. ನನ್ನ ಮಗನ ಖುಷಿಗೋಸ್ಕರ ನಂಗೆ ಹೀಗೆ ಕೈ ಮುಗಿಯೋದು ಯಾವತ್ತೂ ಅವಮಾನ ಅನ್ಸಲ್ಲ. ನಮ್ದು ಯಾವುದೋ ಕಾರಣಕ್ಕೆ ಅವರನ್ನ ದೂರ ಮಾಡೋದ್ರಿಂದ ಅವರಾಗ್ಲಿ ನಾವಾಗ್ಲಿ ಖಂಡಿತ ಖುಷಿಯಾಗಿರೋದಿಲ್ಲ. ಅವರ ಖುಷಿಗೋಸ್ಕರ ನಮ್ಮ ಈಗೋನ ಪಕ್ಕಕ್ಕಿಡೋಣ ಅಲ್ವಾ ಜನಾರ್ದನ್? ಡ್ಯಾಡ್ ಪ್ಲೀಸ್ ಡ್ಯಾಡ್, ನಂಗೆ ಅಭಿ ಬಿಟ್ಟು ಇರೋದಕ್ಕಾಗಲ್ಲ. ನಿನ್ನ ಮಾತಿಗೆ ನಾನು ಒಪ್ಕೋತೀನಿ ಅನ್ಕೋಬೇಡ. ನನ್ನ ಮಗಳು ನೀನು ನೋಡೋಕ್ಕಾಗಲ್ಲ. ಇಟ್ಸ್ ಓನ್ಲಿ ಫಾರ್ ಯು ಮಗಳೇ. ಅವಳಿಗೋಸ್ಕರ ಈ ಮದುವೆಗೆ ಒಪ್ಪಿದ್ದೀನಿ. ಥ್ಯಾಂಕ್ ಯು ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್. ನನಗೆ ಹೀಗೆ ನೋಡೋಕೆ ಎಷ್ಟು ಖುಷಿ ಆಗುತ್ತೆ ನನ್ನ ಭಾವ. ವೆಲ್ ಡನ್ ಜನಾರ್ದನ್, ವೆಲ್ ಡನ್. ನೀವು ನನ್ನ ಕುಟುಂಬಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದೀರಲ್ಲ. ನಿಮ್ಮ ಮನೆಗೆ ನನ್ನ ಮಗಳು ಬರೋದಕ್ಕೆ ಪುಣ್ಯ ಮಾಡಿದಾಳೆ. ಆದ್ರೆ ನೀವು ನಮ್ಮ ಮನೆಗೆ ಬಂದಾಗ ನಿಮ್ಮನ್ನ ಕೂರಿಸಿ ಒಂದ್ ಗ್ಲಾಸ್ ನೀರು ಕೂಡ ಕರ್ಟಿಸಿನೂ ನಾವು ತೋರಿಸಿಲ್ವಲ್ಲ, ಅದು ಕ್ಷಮಿಸಕ್ಕಾಗ್ತಿರೋಂಥ ತಪ್ಪು. ಹಾಗೆಲ್ಲ ಏನು ಅನ್ಕೋಬೇಡಿ. ನನಗೆ ನಿಜವಾಗ್ಲೂ ಏನು ಅನ್ನಿಸ್ತಿಲ್ಲ. ಅಪ್ಪನಾಗಿ ಮಗನಿಗೋಸ್ಕರ ಇಷ್ಟು ಮಾಡದೇ ಇದ್ರೆ ಹೇಗೆ? ಸದ್ಯ ಎಲ್ಲ ಸರಿ ಹೋಯ್ತಲ್ಲ, ಅದೇ ಸಮಾಧಾನ ನನಗೆ. ನಾನು ಈಗಲೇ ಶಾರ್ವರಿಗೆ ಫೋನ್ ಮಾಡಿ ಮದುವೆ ತಯಾರಿ ಮುಂದುವರ್ಸಕ್ಕೆ ಹೇಳ್ತೀನಿ. ನೀವು ತಯಾರಿ ಮುಂದುವರಿಸಿ. ಎಲ್ಲ ಸರಿ ಹೋಗುತ್ತೆ, ನೀವು ಚಿಂತೆ ಮಾಡಬೇಡಿ. ನಾನು ಹೊರಡ್ತೀನಿ. ಅಭಿ, ಫೈನಲಿ ಅನ್ಕೊಂಡಿರೋ ಡೇಟಿಗೆ ನಿನ್ ಮದ್ವೆ ಫಿಕ್ಸ್ ಆಗಿದೆ. ವಾಟ್? ಹೌದು, ಅದು ಭಾವ. ಚಿಕ್ಕಮ್ಮ, ಆರ್ ಯು ಸೀರಿಯಸ್? ಅಫ್ಕೋರ್ಸ್ ಅಭಿ, ನೀನ್ ಇಷ್ಟೊಂದು ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ನಾನ್ ತಮಾಷೆ ಮಾಡ್ತೀನಾ? ಮೈ ಗಾಡ್, ಸೀರಿಯಸ್ಲಿ ಚಿಕ್ಕಮ್ಮ, ಇದೆಲ್ಲ ಹೇಗಾಯ್ತು? ನಾನು ನಿನ್ನೆ ತಾನೇ ದೀಪಿಕಾಗೆ ಪಪ್ಪಂಗೆ ಇಬ್ರಿಗೂ ಫೋನ್ ಮಾಡ್ತಿದ್ದೀನಿ, ಇಬ್ರು ಫೋನ್ ಪಿಕ್ ಮಾಡ್ತಿಲ್ಲ. ನನ್ನ ಮದುವೆ ನಿಂತೆ ಹೋಯ್ತು ಅನ್ಕೊಂಡಿದ್ದೆ. ಬೆಳಿಗ್ಗೆ ಬ್ರೋ ಬಂದು ಕನ್ವಿನ್ಸ್ ಮಾಡಿದಾಗ ನಾನು ಪೂರ್ತಿ ಕನ್ವಿನ್ಸ್ ಆಗಿರಲಿಲ್ಲ. ಬಟ್ ಈಗ ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಅಭಿ, ರಿಲ್ಯಾಕ್ಸ್, ಜಾಸ್ತಿ ಎಕ್ಸೈಟ್ ಆಗ್ಬೇಡ. ಇವತ್ತು ಭಾವ ಅವ್ರ ಮನೆಗೆ ಹೋಗಿದ್ದೆ. ಚಿಕ್ಕಮ್ಮ ಪ್ಲೀಸ್, ಇವಾಗ ಅವ್ರ ವಿಚಾರ ಮಾತಾಡೋದು ಬೇಡ. ನನಗೆ ಗೊತ್ತು ನೀವೇ ಎಲ್ಲ ಸರಿ ಮಾಡಿದ್ದು ಅಂತ. ಈಗ ನೀವೇ ಎಲ್ಲ ಸರಿ ಮಾಡಿ ಬೇರೆಯವರು ಕ್ರೆಡಿಟ್ ಕೊಡ್ತಾ ಇದ್ದೀರಾ ತಾನೆ?
ಅದನ್ನು ಯಾರು ಸರಿ ಮಾಡಿದ್ರು ಹೇಗೆ ಸರಿ ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ ಅಭಿ. ನಿನಗೆ ಸಮಾಧಾನ ಆಯ್ತಲ್ವಾ, ನೀನು ಖುಷಿಯಾಗಿದೆಯಲ್ಲ, ಅದು ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಮ್ಮ. ಬೇರೆ ಕೆಲಸ ಇತ್ತು ತಾತ, ಸ್ವಲ್ಪ ದಿನ ಆಫೀಸಿಗೆ ರಜಾ ಹಾಕಿದ್ದೇನೆ. ಓಹೋ, ಏನಪ್ಪ ಅಂಥ ಕೆಲಸ ನಿನಗಿಲ್ಲಿ? ಸರಿ, ಹೇಗಿದ್ರು ರಜಾ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀಯಾ. ನಮ್ಮದು ಸ್ವಲ್ಪ ಕೆಲಸ ಇದೆ, ಬ್ಯಾಂಕು ಪೋಸ್ಟ್ ಆಫೀಸು ಅಂತ, ಅದನ್ನಾರು ಮಾಡಿಕೊಡು. ಹಾಂ ಸೋಗ್ಲಾಡಿ, ಕಾಫಿ ಅಂತ ಅದೇನೋ ನಾನು ಕೇಳೋದಿಲ್ಲ, ಹೇಗಿದ್ರು ದಂಡಪಿಂಡ ಬಂದಿದ್ದಾನೆ, ಅವನಿಗೆ ಕೊಡು. ತಾತ ಒಂದು ನಿಮಿಷ, ನನ್ನನ್ನು ಇನ್ಮೇಲೆ ದಂಡಪಿಂಡ ಅಂತ ಕರಿಬೇಡಿ. ಚೆನ್ನಾಯ್ತು. ಅಲ್ಲ ಕಣೋ, ನೀನು ಸ್ಕೂಲಲ್ಲಿ ಓದ್ತಾ ಇದ್ದಾಗ ಹೋಮ್ವರ್ಕ್ ಮಾಡ್ತಾ ಇರಲಿಲ್ಲ ಅಂತ ನಿನ್ನನ್ನು ದಂಡಪಿಂಡ ಅಂತ ಕರೀತಿದ್ದೆ. ಅದೇನು ಇಷ್ಟು ದಿವಸ ಇಲ್ಲದೆ ಇದ್ದಿದ್ದು ಇವಾಗ ಈ ಥರ ಹೇಳ್ತಾ ಇದ್ದೀಯಾ? ನನಗೂ ಮದುವೆ ಆಗಿದೆ. ನನ್ನ ಹೆಂಡತಿ ಮುಂದೆ ಮಾವನ ಮುಂದೆ ಈ ಥರ ಕರೆಯೋದು ಸರಿಯಲ್ಲ ಅನ್ಸುತ್ತೆ. ನಿಮಗೆ ಸಮರ್ಥ ಅಂತ ಕರೆಯೋದು ಕಷ್ಟ ಆದರೆ ಲೋ ಹೋಗೋ ಬರೋ ಅಂತ ಅನ್ಬೋದು. ಚೆಕ್ ಬಗ್ಗೆ ಕೇಳೋಣ ಅಂತ ಬಂದೆ. ಬ್ಯುಸಿ ಇದ್ದಾರೆ ಅನ್ಸುತ್ತೆ, ಆಮೇಲೆ ಮರೀದೆ ಕೇಳಬೇಕು. ಮಾರುತಿ ಸರ್, ಓಕೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಇದ್ದಾರೆ ಒಗ್ಗರಣೆ ಡಬ್ಬಿ ಖ್ಯಾತಿಯ ಮಾಧವ್ ಸರ್. ಯಾವಾಗ್ಲೂ ರುಚಿಯಾದ ತಿಂಡಿ, ಸಿಹಿಯಾದ ಮಾತು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವರೇನಂತಾರೆ ಅಂತ ಕೇಳೋದಕ್ಕೇನೆ ಈ ಇಂಟರ್ವ್ಯೂ. ಮಾಧವ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಮನ್ವಿತ ಅವರಿಗೂ ಸಂದರ್ಶನ ವೀಕ್ಷಿಸ್ತಿರೋ ಎಲ್ರಿಗೂ ನಮಸ್ಕಾರ. ಮಾಧವ್ ಸರ್, ಇತ್ತೀಚೆಗಷ್ಟೇ ನಿಮ್ಮ ಮತ್ತು ನಿಮ್ಮ ಗೆಳತಿ, ಇಫ್ ಐ ಮೈ ಕಾಲ್ ಹರ್ ದ್ಯಾಟ್, ಖಂಡಿತ ಯಾ, ನಿಮ್ಮ ಗೆಳತಿ ಒಬ್ಬರ ಚಿತ್ರ ಪೇಪರ್ನಲ್ಲಿ ಪಬ್ಲಿಷ್ ಆಗಿತ್ತು. ಹಾಗೇನೆ ಎಷ್ಟೋ ಸೋಷಿಯಲ್ ಮೀಡಿಯಾ ಸೈಟ್ಗಳಲ್ಲೂ ಇದೇ ಸುದ್ದಿ ಓಡಾಡ್ತಾ ಇತ್ತು. ಆದ್ರೆ ಅವ್ರ ಮುಖ ಮಾತ್ರ ಸರಿಯಾಗಿ ಕಾಣಿಸ್ತಾ ಇರ್ಲಿಲ್ಲ. ದೇವ್ರ ದಯದಿಂದ ಹೌದು. ಸೊ ಈಗ ಎಲ್ಲಾರ್ಗೂ ಇರೋ ಪ್ರಶ್ನೆ, ಮಾಧವ್ ಅವ್ರ ಜೊತೆಗಿದ್ದ ಗೆಳತಿ ಯಾರು ಅನ್ನೋದು. ಯಾರು ಅನ್ನೋದಕ್ಕಿಂತ ಇಂಥ ವಿಷಯಗಳು ಹೇಗೆ ಹಬ್ಬುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಸಮನ್ವಿತ. ಶೋರ್ ಸರ್, ಆ ಫೋಟೋಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನೇನು ಹೇಳಬೇಕು ಅನ್ಸುತ್ತೋ ಹೇಳಿ ಪ್ಲೀಸ್. ಅವ್ರು ನನಗೆ ಒಳ್ಳೆ ಫ್ರೆಂಡ್, ತುಂಬ ಮುಗ್ಧೆ. ನನ್ನ ಜೊತೆ ಫ್ರೆಂಡ್ ಆಗಿದ್ರೆ ಸಮಾಜ ಹೀಗೆಲ್ಲ ಮಾತಾಡುತ್ತೆ ಅನ್ನೋ ಅಂದಾಜು ಕೂಡ ಇಲ್ದಿರೋಷ್ಟು ಮುಗ್ಧೆ. ಆ ಪತ್ರಿಕೆಯಲ್ಲಿ ಬರೆದಿರೋ ಹಾಗೆ ಅವರಿಗೆ ನನ್ನ ಬಗ್ಗೆ ಅಂತಹ ಭಾವನೆನೂ ಇಲ್ಲ. ಅವರಿಗೂ ಮನೆ ಇದೆ, ಮಕ್ಕಳಿದ್ದಾರೆ, ಕೆಲಸ ಅಂತಿದೆ. ಒಂದು ಸರಳವಾದ ಬದುಕ್ತಿರೋ ವ್ಯಕ್ತಿ ಅವರು. ನಮ್ಮ ಥರ ಬೆರಗಿನ ಪ್ರಪಂಚದ ಪರಿಚಯ ಕೂಡ ಅವ್ರಿಗಿಲ್ಲ. ಆ ಫೋಟೋ ನೋಡಿ ನನಗನ್ಸಿದ್ದಿಷ್ಟೇ, ಆ ಫೋಟೋ ತೆಗೆದು ಮನಸ್ಸಿಗೆ ತೋಚಿದ್ ಬರ್ದೋರು ಒಂದು ಸಲ ಅವರನ್ನ ಭೇಟಿ ಆಗಬೇಕು. ಆಗ ಇಂಥ ವ್ಯಕ್ತಿ ಬಗ್ಗೆ ಹಾಗೆಲ್ಲ ಬರ್ದ್ನಲ್ಲ ಅಂತ ಅವರೇ ರಿಗ್ರೆಟ್ ಮಾಡ್ಕೋತಾರೆ. ಅಂಥ ವ್ಯಕ್ತಿತ್ವ ಅವ್ರದ್ದು. ಆದರೆ ನನ್ನ ಜೊತೆ ಫೋಟೋದಲ್ಲಿರೋರು ಅತ್ಯಂತ ಸರಳ ವ್ಯಕ್ತಿ. ಇಂಥ ಸುದ್ದಿನೆಲ್ಲ ಸಹಿಸ್ಕೊಳ್ಳೋದು ಅವರಿಗೆ ಕಷ್ಟ. ತನ್ನ ಮನಸ್ಸಲ್ಲಿ ಏನು ಇಲ್ದಿರುವಾಗ ಯಾಕೆ ಹೀಗೆಲ್ಲ ಅಂತ ತುಂಬ ನೊಂದ್ಕೋತಾರೆ. ಅವರ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆ ಅಂಟಬಾರದು ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ಇಂಟರ್ವ್ಯೂಗೆ ಒಪ್ಕೊಂಡೆ. ಇದನ್ನ
ಇಲ್ಲಿಗೆ ಸೀಮಿತ ಮಾಡಿದ್ರೆ ಒಳ್ಳೇದಲ್ವಾ ಸಮನ್ವಿತ? ಶ್ಯೂರ್ ಸರ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಮಾಧವ್ ಸರ್ ನಮಗೆ ಈ ಇಂಟರ್ವ್ಯೂ ಕೊಟ್ಟಿದ್ದು ಆ ಫೋಟೋದಲ್ಲಿರೋ ಮಹಿಳೆಗೆ ಯಾವುದೇ ರೀತಿಯಾದ ಕಪ್ಪು ಚುಕ್ಕೆ ಬರಬಾರ್ದು ಅಂತ. ಮಹಿಳೆಯರ ಬಗ್ಗೆ ಇವ್ರಿಗಿರೋ ಗೌರವಕ್ಕೆ ಶರಣಾಗ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮಾಧವ್ ಸರ್, ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಆಫ್ ದ ರೆಕಾರ್ಡ್ ಜಸ್ಟ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ. ನೀವು ಉತ್ತರ ಕೊಡುವಾಗ ನಿಮ್ಮ ಗೆಳತಿಯ ಪರ್ಸ್ಪೆಕ್ಟಿವ್ ಇಂದಾನೇ ಉತ್ತರ ಕೊಟ್ರಿ. ಅವ್ರ ಮನ್ಸಿನಲ್ಲಿ ಇಂಥ ಭಾವನೆಗಳಿಲ್ಲ ಅಂತ ಹೇಳಿದ್ರಿ. ಆದ್ರೆ ನಿಮ್ಮ ಮನ್ಸಿನಲ್ಲಿ ಇಂಥ ಭಾವನೆ ಇದೆಯೋ ಇಲ್ವೋ ಅಂತ ಹೇಳಲೇ ಇಲ್ವಲ್ಲ. ನಿಮಗೆ ಅವ್ರ ಮೇಲೇನಾದ್ರೂ ನೀವು ಕೇಳೋ ಪ್ರಶ್ನೆನೇ ಸರಿ ಅನಿಸ್ತಿಲ್ಲ ಸಮನ್ವಿತ. ಅವ್ರ ಬಗ್ಗೆ ನನಗೆ ಕಾಳಜಿ ಇದೆ, ಮಮತೆ ಇದೆ. ಅವ್ರ ಜೊತೆಲಿದ್ದಾಗ ನನಗೆ ಸೆಕ್ಯೂರ್ ಅನ್ಸೋ ಫೀಲಿಂಗ್ ಇದೆ. ಇಷ್ಟು ತಿಳ್ಕೊಂಡ್ರೆ ಸಾಕಲ್ವಾ? ಮಾಧವ್ ಸರ್, ಇಂಟರ್ವ್ಯೂ ಶುರು ಆದಾಗಿಂದ ನೋಡ್ತಾ ಇದ್ದೀನಿ, ನೀವೆಲ್ಲೂ ಅವ್ರ ಹೆಸರು ಹೇಳದೆ ಅವರನ್ನ ಪ್ರೊಟೆಕ್ಟ್ ಮಾಡಿದ್ರಿ. ಆದ್ರೆ ನೀವು ನಿಮ್ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಅವ್ರ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆ ಅಂಟಬಾರ್ದು ಅಂದ್ರಿ. ತುಂಬಾ ಪ್ರೀತಿ ಮಾಡೋವಾಗ ಮಾತ್ರ ಸರ್ ಯಾರ್ದಾದ್ರೂ ಬಗ್ಗೆ ಇಷ್ಟೊಂದು ಕಾಳಜಿ ಬರೋದು. ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡದೇ ಇರಬಹುದು, ಆದ್ರೆ ನಿಮ್ಮ ಮೌನದಲ್ಲಿ ನನಗೆ ಇನ್ನೂ ಸ್ಪಷ್ಟವಾಗಿ ಉತ್ತರ ಸಿಕ್ಕಿದೆ ಮಾಧವ್ ಸರ್. ಓಕೆ ದೆನ್, ನಾನು ಬರ್ತೀನಿ. ಥ್ಯಾಂಕ್ ಯು. ಎಲ್ಲೂ ಬೇಡ ದತ್ತಣ್ಣ, ನಿಮ್ಮನೆ ಪಂಚಾಯತಿಗೆ ಬಂದಿರೋದು. ಏನ್ರೋ ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ ದತ್ತಣ್ಣ, ನೇರವಾಗಿ ವಿಷಯ ಹೇಳ್ತೀವಿ ಕೇಳಿ. ಮೊನ್ನೆ ನ್ಯೂಸ್ ಪೇಪರಲ್ಲಿ ಒಗ್ಗರಣೆ ಡಬ್ಬಿ ಮಾಧವ್ ಸರ್ ಜೊತೆ ಇದ್ದ ಹೆಂಗಸು ಬೇರೆ ಯಾರು ಅಲ್ಲ, ನಿಮ್ ಸೊಸೆನೆ ಅಂತ ಎಲ್ರಿಗೂ ಗೊತ್ತಾಗಿದೆ ದತ್ತಣ್ಣ. ಅದಕ್ಕೆ ನಿಮ್ಮ ಜೊತೆನಲ್ಲಿ ಸೀನಿಯರ್ ಕ್ಲಬ್ ಹೋಗೋದೇ ಬೇಡ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಕ್ಕಳು. ಅವ್ರನ್ನ ವಿರೋಧ ಮಾಡ್ಕೊಂಡು ಮನೆಯಲ್ಲಿ ಇರೋದಕ್ಕಾಗೋದಿಲ್ಲ ದತ್ತಣ್ಣ. ಶರ್ವಾ, ಶೀನಾ, ಏನ್ರೋ ಇದೆಲ್ಲ? ನಮ್ ಶೇಷು ಇಲ್ವಾ, ಅವನ್ ಸೊಸೆನೆ ಈ ವಿಷಯನ ಎಲ್ಲರ ಹತ್ರ ಹೇಳ್ಕೊಂಡು ತಿರುಗಾಡ್ತಿದ್ದಾಳೆ. ಊರವ್ರಿಗೆಲ್ಲ ಬುದ್ಧಿ ಹೇಳ್ತಾರೆ, ಈಗ ಅವ್ರ ಮನೆಯಲ್ಲಿ ಹತ್ತು ಉರಿತಿದೆ ಅಂತ.